ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆ ಹೋರಾಟಕ್ಕೆ ಅಂಜುಮನ್ ಸಂಸ್ಥೆಯ ಸಂಪೂರ್ಣ ಬೆಂಬಲ. ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆ ಸ್ಥಾಪನೆಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಧಾರವಾಡ ಅಂಜುಮನೆ ಇಸ್ಲಾಂ ಸಂಸ್ಥೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ. ನಗರದ ಅಭಿವೃದ್ಧಿ, ಸಾರ್ವಜನಿಕ ಸೌಲಭ್ಯಗಳ ಸುಧಾರಣೆ ಹಾಗೂ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಅವಶ್ಯಕವಾಗಿದೆ ಎಂದು ಸಂಸ್ಥೆಯ ಮುಖಂಡರು ಅಭಿಪ್ರಾಯಪಟ್ಟರು. ಅಂಜುಮನ್ ಎಜುಕೇಷನ್ ಬೋರ್ಡ್ ಸದಸ್ಯ ಗುಲಾಂ ಯಾಸೀನ್ ಹಾವೇರ್ಪೇಟ್ ಮಾತನಾಡಿ, ಧಾರವಾಡ ನಗರದ ಜನರ ಬಹುಕಾಲದ ಬೇಡಿಕೆಯಾದ ಪ್ರತ್ಯೇಕ ಮಹಾನಗರ ಪಾಲಿಕೆಯ ರಚನೆಯಿಂದ ಶಿಕ್ಷಣ, ಆರೋಗ್ಯ ಹಾಗೂ ಮೂಲಸೌಕರ್ಯ ಕ್ಷೇತ್ರಗಳಿಗೆ ಹೆಚ್ಚಿನ ಉತ್ತೇಜನ ದೊರೆಯಲಿದೆ ಎಂದರು. ಅಂಜುಮನ್ ಮಾಜಿ ಕಾರ್ಯದರ್ಶಿ ಅಹಮದ್ ಮನಿಯಾರ್ ಮಾತನಾಡಿ, ಧಾರವಾಡದ ಸಮಗ್ರ ಅಭಿವೃದ್ಧಿಗಾಗಿ ಸರ್ಕಾರ ಜನರ ಭಾವನೆಗಳಿಗೆ ಸ್ಪಂದಿಸಿ ಶೀಘ್ರದಲ್ಲೇ ಪ್ರತ್ಯೇಕ ಮಹಾನಗರ ಪಾಲಿಕೆ ಅನುಮೋದನೆ ನೀಡಬೇಕು ಎಂದು ಒತ್ತಾಯಿಸಿದರು. ಅಂಜುಮನ್ ವೈಸ್ ಪ್ರೆಸಿಡೆಂಟ್ ಬಶೀರ್ ಅಹಮದ್ ಸರ್ಗಿರು ಮಾತನಾಡಿ, ಧಾರವಾಡ ನಗರದ ಹಿತದೃಷ್ಟಿಯಿಂದ ನಡೆಯುತ್ತಿರುವ ಈ ಹೋರಾಟಕ್ಕೆ ಎಲ್ಲ ವರ್ಗದ ಜನರು ಬೆಂಬಲ ನೀಡಬೇಕು ಎಂದು ಕರೆ ನೀಡಿದರು. ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಸಂಸ್ಥೆ ಉಪಾಧ್ಯಕ್ಷರಾದ ಬಶೀರ್ ಅಹಮದ್ ಜಾಗೀರ್ದಾರ್, ಕಾರ್ಯದರ್ಶಿಗಳಾದ ಸೈಯದ್ ಸರ್ಗೀರೋ, ನನ್ನೆ ಸಾಬನ್ನವರ್, ಮಾಜಿ ಕಾರ್ಯದರ್ಶಿಗಳಾದ ನಜೀರ್ ಅಹಮದ್ ಮನಿಯಾರ್, ಗೌಸ್ ಮಕಾಂದಾರ್, ಅಲೀಂ ಸಂಗ್ರೇಸ್ಕೋಪ್, ಅಜ್ಗರ್ ಅಲಿ ಮುಲ್ಲಾ, ಅಜೀಮ್ ಅಬ್ದುಲ್ ಗನಿ, ಬರ್ಚಿವಾಲೆ, ಇಕ್ಬಾಲ್ ಲಗದಗ್, ಬಶೀರ್ ಇನ್ನಿತರರು ಉಪಸ್ಥಿತರಿದ್ದರು. ಲೋಕಲ್ MLA, ಲೋಕಲ್ MP ಅವರ ಹೊಣೆಗಾರರಾಗ್ತಾರಂತ ಕೇಳ್ಕೊತೀನಿ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಯ ಹೋರಾಟ ಸಮಿತಿಗೆ ನಾನು ನಮಸ್ಕರಿಸುತ್ತಾ, ಈ ಒಂದು ಹೋರಾಟ ಧಾರವಾಡದ ಜನರಿಗಾಗಿ ಹೋರಾಟ, ಧಾರವಾಡದ ಎಲ್ಲ ಬಾಂಧವರಿಗಾಗಿ ಹೋರಾಟ, ನಮ್ಮ ಧಾರವಾಡ ಶಹರದ ಭವಿಷ್ಯದ ಏನ ಮಕ್ಕಳಲ್ಲ ಅವರಿಗಾಗಿ ಹೋರಾಟ. ಇವತ್ತು ನಾವು ಈ ಹೋರಾಟ ಯಾಕೆ ಮಾಡ್ತಾ ಇದ್ದೇವೆ? ಇದು ಎರಡನೇ ಹಂತದ ಹೋರಾಟ. ನಾವು ಈ ಮಹಾನಗರ ಪಾಲಿಕೆ ಪ್ರತ್ಯೇಕ ಒಂದು ಹೋರಾಟ ಮಾಡಿದ್ದೀವಿ, ಅದರಾಗೆ ಗೆದ್ದಿದ್ದೀವಿ. ಸರ್ಕಾರ ಸಹಿತ ಒಂದು ಕಡತ ಮಾಡಿ ಗವರ್ನರ್ ಕಳಿಸಿದ್ದೀವಿ. ಆದ್ರೆ ಗವರ್ನರ್ ಸಾಹೇಬರು ಕೆಲವೊಂದು ಹಿತಾಸಕ್ತಿಗಳ ಮಾತು ಕೇಳಿ ಸೈನ್ ಮಾಡಲಿಲ್ಲ. ನಾನು ಯಾವ ಹಿತಾಸಕ್ತಿಗಳು ಅಂತ ಕೊಲ್ಲಾಪುರ ಹೇಳ್ತೀನಿ. ನಮ್ಮ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಸಾಹೇಬರು ಈ ಕಡತಕ್ಕೆ ಸಹಿ ಹಾಕ್ಬೇಡ್ರಿ ಅಂತ ಗವರ್ನರ್ ಮೇಲೆ ಇದರ ಇಫೆಕ್ಟ್ ಮಾಡಿದ್ರು. ಅವಾಗ ಅವರು ಗವರ್ನರ್ ನಮ್ಮ ಸಮಿತಿದವರು ಗವರ್ನರ್ ಕೇಳಿದಾಗ ನೀವು ಪ್ರಹ್ಲಾದ್ ಜೋಶಿ ಅವರಿಗೆ ಬೆಟ್ಟಾಗಿ ಅಂತ ಹೇಳ್ತಾರೆ. ಸಾಹೇಬ್ರ ಈ ಸಮಯದಲ್ಲಿ ಕೇಳ್ತೀನಿ, ಗವರ್ನರ್ ನೀವು ಅಥವಾ ಪ್ರಹ್ಲಾದ್ ಜೋಶಿ ಅವರಿಗೆ ಹೇಳಬೇಕು. ಒಂದು ಸರ್ಕಾರ ನೀವು ಪಾಸ್ ಮಾಡಿ ಒಂದು ಕಡಕ್ ಕಳಿಸಿದಾಗ ಅದನ್ನು ಸಹಿ ಮಾಡುವ ಕರ್ತವ್ಯ ಗವರ್ನರ್. ಅದು ಸಂವಿಧಾನದ ರಕ್ಷಕರಿವರು. ಯಾವುದೇ ಸರ್ಕಾರ ಒಂದು ಕಡತವನ್ನು ಮಾಡಿ ಕಳಿಸಿದಾಗ ಆ ಗವರ್ನರ್ ಸಾಹೇಬರು ಅದಕ್ಕೆ ಸಹಿ ಮಾಡಬೇಕು. ಅದು ನಮ್ಮ ಸಂವಿಧಾನ ಹೇಳ್ತೈತಿ. ಯಾರು ಹೇಳಿದ್ರು ಬೇಡ. ಈ ಅಂಬೇಡ್ಕರ್ ನಮ್ಮ ಪಕ್ಷ ಡಾಕ್ಟರ್ ಅಂಬೇಡ್ಕರ್ ಅವರು ಆ ಸಂವಿಧಾನ ಹೇಳ್ತೈತಿ, ಯಾವುದೇ ಚುನಾಯಿತ ಸರ್ಕಾರ ಒಂದು ಕಡತವನ್ನು ಪಾಸ್ ಮಾಡಿ ಜನರ ಹಿತಕ್ಕಾಗಿ ಜನರ ಹೋರಾಟಕ್ಕೆ ಬೆಂಬಲ ಕೊಟ್ಟು ಒಂದು ಕಡತವನ್ನು ಪಾಸ್ ಮಾಡ್ಕೊಂಡಾಗ ಗವರ್ನರ್ ಡ್ಯೂಟಿ ಏನಂದ್ರೆ ಅದಕ್ಕೆ ಪಾಸ್ ಮಾಡಬೇಕು, ಅದಕ್ಕೆ ಸೈನ್ ಮಾಡಬೇಕು. ಆದ್ರೆ ಗವರ್ನರ್ 6 ತಿಂಗಳ ಆ ಕಡತವನ್ನು ಇಟ್ಕೊಂಡು ಕೂತು. ಯಾಕೆ ಇಟ್ಕೊಂತಾರೆ ಅಂದ್ರೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಬೇಡ ಅಂತ ಹೇಳೋದು. ನಾ ಪ್ರಹ್ಲಾದ್ ಜೋಶಿ ಅವರಿಗೆ ಅದು ಶಾಸಕರಾದ ಎಲ್ಲರಿಗೂ ಕೇಳ್ತೀನಿ, ನೀವು ಜನಪ್ರತಿನಿಧಿಗಳು ಕೆಲಸ ಇರಲಿ, ಜನರಿಗಾಗಿ ನೀವು ಒಪ್ಕೊಂಡಿರ್ತೀರಿ. ಜನರ ಏನು ತೊಂದರೆ ದೂರ ಮಾಡಕ್ ಬಂದಿರ್ತೀರಿ. ನೀವು ಅದನ್ನ ಬಿಟ್ಟು ನಿಮ್ಮ ಸ್ವಂತ ಪೊಲಿಟಿಕ್ಸ್ ಮಾಡಕ್ ಹೋಗ್ಬೇಡಿ. ಸ್ವಂತ ಪೊಲಿಟಿಕ್ಸ್ ಮಾಡಕ್ ಹೋಗ್ಬೇಡಿ. ನೀವು ಜನಪ್ರತಿನಿಧಿಯಾಗಿ ಜನರ ಪ್ರತಿಯಾಗಿ ಕೆಲಸ ಮಾಡಿ, ಜನರ ವಿರುದ್ಧವಾಗಿ ಮಾತಾಡಬೇಡಿ, ಜನರಿಗೆ ವಿರುದ್ಧವಾಗಿ ಕೆಲಸ ಮಾಡಕ್ ಹೋಗ್ಬೇಡಿ. ದಯಮಾಡಿ ಏನ್ ನೀವು ಗವರ್ನರ್ಗೆ ಹೇಳಿಟ್ರಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಕಡತಕ್ಕೆ ಸಹಿ ಮಾಡಬೇಡ್ರಿ ಅಂತ, ಆ ಕಡತಕ್ಕೆ ಮೇಲೆ ಸಹಿ ಮಾಡಿಸ್ರಿ. ಆಮೇಲೆ ಧಾರವಾಡ ಜನರ ಏನು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ಇವತ್ತು ಜನ ಎದ್ದೇಳಿ ಬಂದಾರ, ಅದಕ್ಕೆ ಸಪೋರ್ಟ್ ಕೊಟ್ಟು ಮುಂದಿನ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ. ಇಲ್ಲಿಕರ ಧಾರವಾಡದ ಮುಂದಿನ ನಿಮ್ಮ ಇಲೆಕ್ಷನ್ ಒಳಗ ನಾವೆಲ್ಲರೂ ನಿಮಗೆ ಬುದ್ಧಿ ಕಲಿಸ್ತೀವಿ ಮಾಡ್ತೀನಿ ಹೇಳ್ತೀವಿ. ಅದಕ್ಕೆ ನಾನು ಇನ್ನೊಮ್ಮೆ ಎಲ್ಲರಿಗೂ ಧಾರವಾಡ ಸಮಸ್ತ ಬಾಂಧವರಿಗೆ ಹಾಗೂ ನಾವು ಸ್ಪೆಷಲ್ ಆಗಿ ನಾವು ಅಂಜುಮನ್ ಇಸ್ಲಾಂ ಸಂಸ್ಥೆಯಿಂದ ಇವತ್ತು ನಾವು ಮೀಟಿಂಗ್ ಮಾಡಿ ಈ ಒಂದು ಹೋರಾಟದ ನ್ಯಾಯಯುತ ಹೋರಾಟ ಇದೆ. ಈ ನ್ಯಾಯಯುತ ಹೋರಾಟಕ್ಕೆ ಇಡೀ ಮುಸ್ಲಿಂ ಸಮಾಜ ಹಾಗೂ ಅಂಜುಮನ್ ಇಸ್ಲಾಂ ಸಂಸ್ಥೆ ಈ ಹೋರಾಟಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಈ ಹೋರಾಟ ಗೆಲ್ಲುವವರಿಗೆ ಹೋರಾಟ ನಾವು ನಿಲ್ತೇವೆ ಅಂತೇಳಿ ಈ ಹೋರಾಟ ಸಮಿತಿಗೆ ಈ ತಿಂಗಳಲ್ಲಿ ನಾವು ಆಶ್ವಾಸನೆ ಕೊಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಗವರ್ನರ್ ಸಹಿ